ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಕಿಚನ್ ಕ್ಲೀನಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಆರ್ಗನೈಸೇಷನ್ ಕೂಡ ನೋಡ್ಬೋದು. ಮೇಯ್ನಾಗಿ ನಮಗೆ ಕಿಚನ್ ಕ್ಲೀನಾಗಿರಬೇಕು ಎನಿ ಟೈಮ್ ಅನ್ನೋದಾದರೆ ಕಿಚನ್ ಕೌಂಟರ್ ಟಾಪ್ ಏನಿರುತ್ತೆ, ಈ ಒಂದು ಕೌಂಟರ್ ಟಾಪ್ ಕ್ಲೀನಿಂಗು ಮತ್ತು ಆರ್ಗನೈಸೇಷನ್ನು ತುಂಬಾ ಮುಖ್ಯ ಆಗುತ್ತೆ. ನಾವು ಎಷ್ಟು ನೀಟಾಗಿ ಕೌಂಟರ್ ಟಾಪ್ನ ಇಟ್ಕೊಂಡಿರ್ತೀವೋ ಅಡುಗೆ ಮನೆ ಲುಕ್ಕು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅಡುಗೆ ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ನಮಗೆ ಕಾಣಿಸೋದೇ ಮೇಯ್ನಾಗಿ ಕೌಂಟರ್ ಟಾಪು. ಸೊ ಈ ವಿಡಿಯೋದಲ್ಲಿ ನೀವು ಅಡುಗೆ ಮನೆ ಕಟ್ಟೆ ಎಷ್ಟೇ ಜಿಡ್ಡಾಗಿದ್ರೂ ಕೂಡ ಯಾವ ರೀತಿ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು, ಅದ್ರ ಜೊತೆಗೆ ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಕೆಲವೊಂದು ಕ್ಲೀನಿಂಗ್ ಟಿಪ್ಸ್ನ ಕೂಡ ನೀವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಬೋದು. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಒಂದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಕಮೆಂಟ್ಸ್ ಆಫ್ ದ ಡೇ ನೋಡೋಣ. ತುಂಬ ಜನ ನಿಮ್ಮ ಇಂಟ್ರೆಸ್ಟಿಂಗ್ ಕಮೆಂಟ್ಸಿಂದ ನಂಗೆ ಯಾರೆಲ್ಲ ಮೋಟಿವೇಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಆದಷ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಇದರಿಂದ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಯೂಸ್ಫುಲ್ ಆಗುತ್ತೋ ಅದೇ ರೀತಿಯಾಗಿರುವಂಥ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇವತ್ತಿನ ಕಂಟೆಂಟ್ ವಿಚಾರಕ್ಕೆ ಬರೋದಾದರೆ, ಅಡುಗೆ ಮನೆ ತುಂಬಾ ಸ್ವಚ್ಛವಾಗಿ ಕಾಣಬೇಕು ಅನ್ನೋದಾದರೆ ಅಡುಗೆ ಮನೆ ಕಟ್ಟೆ ತುಂಬಾ ಮುಖ್ಯ ಆಗುತ್ತೆ. ನೋಡೋಕ್ಕೆ ತುಂಬ ನೀಟಾಗಿ ಕಾಣಿಸ್ತಾ ಇದೆ ಅಂದ್ರೇ ಸೊ ಅಡುಗೆ ಮನೆ ಹೈಜೀನಿಕ್ ಆಗಿದೆ ಅಂತ ನಾವು ಫಿಕ್ಸ್ ಆಗಿಬಿಡ್ತೀವಿ. ಇದು ಬಂದು ಎಲ್ ಶೇಪಲ್ಲಿರುವಂಥ ಕೌಂಟರ್ ಟಾಪು. ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು, ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ಬೋದು ಅಂತ ಒಂದು ಕಾರ್ನರಿಂದ ನೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ ಶೇಪ್ ಆಗಿರೋ ಕಾರಣ ಒಂದು ಕಾರ್ನರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಈ ಕಾರ್ನರಲ್ಲಿರುವಂತಹ ಎಲ್ಲ ಐಟಮ್ಸ್ನ ತೆಗೆದು ಸೈಡ್ಗೆ ಇಟ್ಕೊಳ್ಬೇಕಾಗುತ್ತೆ. ಕ್ಲೀನಿಂಗ್ ಅಂತ ಬರೋದಾದರೆ ಫಸ್ಟಿಗೆ ಯಾವುದೇ ಒಂದು ಕಾರ್ನರ್ನ ಅಥವಾ ಯಾವುದೇ ಒಂದು ಏರಿಯಾನ ಕ್ಲೀನ್ ಮಾಡಬೇಕು ಅನ್ನೋದಾದರೆ ಫಸ್ಟಿಗೆ ಆ ಒಂದು ಏರಿಯಾನ ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ. ಈ ಕಾರ್ನರಲ್ಲಿ ಮೈಕ್ರೋವೇವ್ನ ಇಟ್ಟಿರ್ತೀವಿ. ಇದ್ರ ಮೇಲೆ ಕೆಲವೊಂದು ಡೆಕೋರ್ ಪೀಸಸ್ನ ಕೂಡ ಇಟ್ಕೊಂಡಿರ್ತೀನಿ. ಇದೆಲ್ಲದನ್ನ ಕೂಡ ನಾನು ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಈ ಒಂದು ಮೈಕ್ರೋವೇವ್ ಔಟ್ಸೈಡ್ ಏನಿದೆ ಈ ಏರಿಯಾನ ಪೂರ್ತಿಯಾಗಿ ಸೈಡ್ಸಲ್ಲೆಲ್ಲ ನೀಟಾಗಿ ಒಂದು DIY ಸೊಲ್ಯೂಷನ್ನ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಈಗಾಗಲೇ ನಮ್ಮ ಚಾನಲ್ನಲ್ಲಿ ತುಂಬ ರೀತಿಯಾಗಿರುವಂಥ ಕ್ಲೀನಿಂಗ್ ಸೊಲ್ಯೂಷನ್ಸ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದನ್ನು ಡೀಟೇಲ್ ಆಗಿ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನಿಮಗೆ ಆ ವಿಡಿಯೋಸ್ ಎಲ್ಲ ಮಿಸ್ ಆಗ್ದಿರಾ ನೋಡ್ತೀರಾ. ಬಟ್ ಈ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾಗಿರುವಂಥ DIY ಸೊಲ್ಯೂಷನ್ನ ತೋರಿಸ್ತಾ ಇಲ್ಲ, ಕಾರಣ ವಿಡಿಯೋ ಪೂರ್ತಿ ಲೆಂತೆ ಆಗುತ್ತೆ ಅನ್ನೋದ್ರಿಂದ. ಮೈಕ್ರೋವೇವ್ ಒಳಗಡೆ ಕೂಡ ಒಂದ್ಸರಿ ಡಸ್ಟಿಂಗ್ ರೀತಿಯಲ್ಲಿ ಮಾಡ್ಕೊಂಡಿದ್ದ ಆದಮೇಲೆ ಅದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ವಾರಕ್ಕೊಂದ್ಸರಿ ಮಾತ್ರನೇ ನಾನು ಈ ಏರಿಯಾನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸೊ ನಾನು ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ಆ ಒಂದು ಪ್ಲೇಸ್ನ ಕ್ಲಿಯರ್ ಮಾಡಿಕೊಂಡು 1 by 1 ಎಲ್ಲದನ್ನ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಮೈಕ್ರೋವೇವ್ ಸುತ್ತಮುತ್ತ ಇರುವಂಥ ವಾಲ್ಸ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈಗಾಗಲೇ ಒಂದು ಸೊಲ್ಯೂಷನ್ನ ತೋರಿಸಿದ್ದೀನಿ ಅಲ್ವಾ. ಸೊ ನಿಂಬೆಹಣ್ಣಿನ ರಸ ತೆಗೆದಾದ್ಮೇಲೆ ಸಿಪ್ಪೆನ ಬಿಸಾಡ್ದಿರ ಒಂದು ಕಡೆ ಸ್ಟೋರ್ ಮಾಡಿಕೊಂಡು ಮನೆಗೆ ಕ್ಲೀನಿಂಗೋಸ್ಕರ ಬೇಕಾಗಿರುವಂಥ ಲಿಕ್ವಿಡ್ನ ತಯಾರಿ ಮಾಡ್ಕೊಳ್ಬೋದು. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಆದಷ್ಟು ಹೋಗಿ ಕ್ಲೀನಿಂಗ್ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ, ಪೂರ್ತಿ ಡೀಟೇಲ್ಸ್ ಎಂದು ಸಿಗುತ್ತೆ. ಈಗ ಒಂದು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ, ನೀಟಾಗಿ ಒಂದ್ಸರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಕಾಟನ್ ಬಟ್ಟೆಯಿಂದ ಆ ಏರಿಯಾನ ಪೂರ್ತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಕೆಲವೊಂದು ಸಾರಿ ನಾವು ಕೌಂಟರ್ ಮೇಲೆ ಕೈ ಹಾಕಿದಾಗೆಲ್ಲ ಒಂದು ರೀತಿ ಜಿಡ್ ರೀತಿ ಅನಿಸ್ತಾ ಇರುತ್ತೆ, ಏನೋ ಒಂದು ರೀತಿಯಾಗಿರುವಂಥ ಅಲ್ಲಿ ಕೊಳೆ ಇದೆ ಅಂತ ಫೀಲ್ ಬರ್ತಾ ಇರುತ್ತೆ. ಸೊ ಎಷ್ಟೇ ಜಿಡ್ಡಾಗಿರುವಂಥ ಕೌಂಟರ್ನ ಬೇಕಾದರೂ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಅಡುಗೆಗೆ ಯೂಸ್ ಮಾಡುವಂಥ ಸೋಡಾನ ಸ್ವಲ್ಪ ಹಾಕ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ಲೀನಿಂಗ್ ವೆನಿಗರು, ಒಂದು ಡ್ರಾಪ್ ಅಷ್ಟು ವಿಮ್ ಲಿಕ್ವಿಡು. ಎಲ್ಲೆಲ್ಲಿ ತುಂಬ ಜಿಡ್ಡಾಗಿದೆ, ಗ್ರೀಸಿನೆಸ್ ಇದೆ ಅಂತ ಅನಿಸುತ್ತೋ ಅದು ಎಲ್ಲ ಕಡೆ ಕೂಡ ಒಂದು ಸ್ಕ್ರಬ್ಬರ್ನ ತಗೊಂಡು ನಾವು ಮಾಡಿಟ್ಕೊಂಡಿರುವಂಥ ಈ ಒಂದು ಪೇಸ್ಟ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ನೀವು ವಾಟರ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕೂಡ ಈ ಒಂದು ಲಿಕ್ವಿಡ್ನ ತಯಾರಿ ಮಾಡ್ಕೊಳ್ಬೋದು. ಜಸ್ಟ್ ತುಂಬ ಜಾಸ್ತಿ ಎಲ್ಲಿ ಜಿಡ್ಡಾಗಿದೆಯೋ ಅಲ್ಲಿ ಡೈರೆಕ್ಟಾಗಿ ಹಾಕಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಒಂದ್ಸರಿ ನೀಟಾಗಿ ಸ್ಕ್ರಬ್ ಮಾಡಿ ಒಂದು 5 ನಿಮಿಷ ಬಿಟ್ಟಿದ್ದಾದಮೇಲೆ ಕ್ಲಾತ್ನ ತೊಗೊಂಡು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಈ ರೀತಿ ಆದಷ್ಟು ಕಾರ್ನರ್ನ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಕಾರ್ನರ್ಸ್ನ ಮಿಸ್ ಆದರೂ ಕೂಡ ತುಂಬ ಜಿಡ್ ಅನ್ನೋದು ಆ ಕಾರ್ನರ್ಸಲ್ಲಿ ಕಲೆಕ್ಟ್ ಆಗಿಬಿಡುತ್ತೆ. ಈಗ ನೋಡಿ ನೀಟಾಗಿ ಕ್ಲೀನ್ ಆಗಿದೆ. ಯಥಾ ಪ್ರಕಾರ ಆ ವಸ್ತುಗಳನ್ನ ಆ ಪ್ಲೇಸಲ್ಲಿ ಇಟ್ಕೊಳ್ತಾ ಇದ್ದೀನಿ. ಆರ್ಗನೈಸೇಷನ್ ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದ್ರಿಂದ ಈ ಒಂದು ಮೈಕ್ರೋವೇವ್ಗೆ ಸಂಬಂಧಪಟ್ಟಿರುವಂಥ ಟೂಲ್ಸ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ರೆಸಿಪಿ ಬುಕ್ ಕೂಡ ನಾನು ಅದರ ಬ್ಯಾಕ್ ಸೈಡೇ ಇಟ್ಕೊಂಡಿದ್ದೀನಿ. ಒಂದು ಕಮೆಂಟ್ ರಿಸೀವ್ ಆಗಿತ್ತು, ಮೈಕ್ರೋವೇವ್ ಮೇಲೆ ಜಾಸ್ತಿ ಏನೋ ಐಟಮ್ಸ್ನ ಇಡಬಾರ್ದು ಅಂತ. ಇದ್ರ ಮೇಲೆ ಜಾಸ್ತಿ ಹೋಲ್ಸ್ ಕೂಡ ಏನೂ ಇಲ್ಲ,
ಬಟ್ ನಾನು ಇದ್ರ ಮೇಲೆ ಇಡೋವಂಥ ವಸ್ತುಗಳೆಲ್ಲ ಡೆಕೋರ್ ಆಗಿ ಮಾತ್ರನೇ ಇಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ಎಸೆನ್ಷಿಯಲ್ಸ್ ಬೇಕಾಗಿರುವಂಥದ್ದನ್ನು ಮಾತ್ರನೇ ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ತುಂಬ ಹೆವಿ ತೂಕ ಇರುವಂಥ ಐಟಮ್ಸ್ನ ನಾನು ಇಲ್ಲೇನೂ ಇಡ್ತಾ ಇಲ್ಲ. ಇಲ್ಲಿ ಏನೇನು ಐಟಮ್ಸ್ನ ಇಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಒಂದು ಕೆಟಲ್ನ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಎಲೆಕ್ಟ್ರಿಕಲ್ ಕನೆಕ್ಷನ್ ಇಲ್ಲೇ ಇರೋದ್ರಿಂದ ನಾನು ಒಂದು ಕೆಟಲ್ನ ಇಟ್ಕೊಳ್ತೀನಿ. ಒಂದು ಜಾಡಿನ ಕೂಡ ಇಟ್ಕೊಂಡಿದ್ದೀನಿ. ಪ್ರತಿನಿತ್ಯ ಕೂಡ ಡ್ರೈ ಫ್ರೂಟ್ ಲಡ್ಡೂನ ನಾವು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ಆ ಒಂದು ಸ್ನ್ಯಾಕ್ಸ್ನ ಇಡೋದಕ್ಕೋಸ್ಕರ ಒಂದು ಜಾಡಿನ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ಡ್ರೈ ಫ್ರೂಟ್ಸ್ನ ಕೂಡ ಈ ರೀತಿಯಾಗಿರುವಂಥ ಸೆರಾಮಿಕ್ ಬಾಕ್ಸಸಲ್ಲೇ ಇಟ್ಕೊಳ್ತೀನಿ. ಈ ಕಂಟೈನರ್ಸು ನಿಮಗೆ 100 ರೂಪೀಸಲ್ಲೇ ಸಿಗ್ಬಿಡುತ್ತೆ. ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಕೂಡ ಸಿಗುತ್ತೆ. ಇದ್ರ ಜೊತೆಗೆ ಪ್ರತಿನಿತ್ಯ ಯೂಸ್ ಮಾಡೋವಂಥ ತುಪ್ಪದ ಬಾಟಲ್ನ ಕೂಡ ಇಲ್ಲೇ ಇಟ್ಕೊಳ್ತೀನಿ. ಈ ಒಂದು ಕಂಟೈನರ್ನ. ಇದು ಪ್ರತಿ ಸಲ ಕೂಡ ನಾವು ಒರೆಸ್ಕೊಳ್ಳೇಬೇಕಾಗುತ್ತೆ, ಅದರ್ವೈಸ್ ಜಿಡ್ಡಾಗುತ್ತೆ. ಆ ಜಿಡ್ಡೆಲ್ಲ ಬಟ್ಟೆಗೆ ತಾಕಬಾರ್ದು ಅನ್ನೋದಾದರೆ ಇದು ಒಂದು ಓಲ್ಡ್ ಕ್ಯಾಪು, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಆ ಒಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಡೆಕೋರ್ಗೋಸ್ಕರ ನಾನು ಕೆಲವೊಂದು ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಂಡಿದ್ದೀನಿ. ಆ ಒಂದು ಇಂಡೋರ್ ಪ್ಲಾಂಟ್ಸ್ ಮೇಂಟೆನೆನ್ಸ್ಗೆ ಬರೋದಾದರೆ 3 ದಿನಕ್ಕೆ ಒಂದ್ಸರಿ ಆದರೂ ಕೂಡ ನೀವು ಈ ರೀತಿ ವಾಟರ್ನ ಹಾಕಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಎಲೆಗಳ ಮೇಲೆ ಎಲ್ಲ ಕೂಡ ಸ್ವಲ್ಪ ಚಳಿ ಎಲ್ಲನೂ ಜಾಸ್ತಿ ಇರೋ ಟೈಮಲ್ಲಿ ಈ ಎಲೆಗಳ ಮೇಲೆ ಸ್ವಲ್ಪ ವೈಟಿಶ್ ಆಗಿ ನಿಮಗೆ ಕಾಣಿಸ್ತಾ ಇರುತ್ತೆ. ಅದನ್ನು ಆಗಾಗ್ಗೆ ಕ್ಲಿಯರ್ ಮಾಡಿಕೊಂಡ್ರೆ ಗಿಡಗಳು ತುಂಬ ಹೆಲ್ತಿಯಾಗಿ ಬೆಳೆಯುತ್ತೆ. ಹಳೇದಾಗಿರುವಂತಹ 2 ಮಗ್ಸಲ್ಲಿ ನಾನು ಈ ಒಂದು ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಂಡಿದ್ದೀನಿ. ಇದು ಬಂದು ಮನಿ ಪ್ಲಾಂಟ್ಸು. GRB ತುಪ್ಪದ ಬಾಟ್ಲಲ್ಲೂ ಕೂಡ ನೀರನ್ನ ಹಾಕಿಬಿಟ್ಟು ಈ ರೀತಿ ಪ್ರೊಪಗೇಷನ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಈ ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತಹ ವಿಂಡೋನ ಕೂಡ ಒಂದ್ಸರಿ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಧೂಳು ಜಾಸ್ತಿ ಬರೋ ಕಾರಣ ಒನ್ಸ್ ನಾನು ಕೌಂಟರ್ನ ಕ್ಲೀನ್ ಮಾಡಬೇಕಾದ್ರೇ ವಿಂಡೋಸ್ನ ಕೂಡ ಒಂದ್ಸರಿ ಕ್ಲೀನ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಜಸ್ಟ್ ಕುಕ್ಕಿಂಗ್ ಎಲ್ಲ ಮಾಡಬೇಕಾದ್ರೆ ಮಾತ್ರನೇ ನಾನು ಓಪನ್ನ ಮಾಡ್ತೀನಿ. ಕೌಂಟರ್ ಟಾಪ್ ಜೊತೆಗೆ ನಾನು ವಾಲ್ಸ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ಟವ್ನ ಸುತ್ತಮುತ್ತ ಇರುವಂಥ ವಾಲ್ಸ್ನ ಆಗಿಂದಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಜಿಡ್ ಅನ್ನೋದು ಜಾಸ್ತಿ ಅಲ್ಲಿ ಅಕ್ಯುಮುಲೇಟ್ ಆಗ್ದಿರಾ ಇರುತ್ತೆ. ಸ್ಟವ್ ಬ್ಯಾಕ್ ಸೈಡ್ ಇರೋದು ವಾಲ್ಪೇಪರ ಅಂತ ಕೇಳ್ತಾ ಇರ್ತೀರಾ. ಎಸ್, ಅದು ವಾಲ್ಪೇಪರೇ. ನಾನು ಅಮೆಝಾನಲ್ಲಿ ಬೈ ಮಾಡಿರೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದರ ಲಿಂಕ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾನು ಆಗಲೇ ಹೇಳ್ದಂಗೆ ಲೆಮನ್ ಪೀಲ್ಸಿಂದ ಮಾಡಿರುವಂತಹ ಒಂದು ಲಿಕ್ವಿಡ್ನ ಸ್ಟವ್ ಮೇಲೆ ಕೂಡ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಒಂದು ಸ್ಕ್ರಬ್ಬರ್ನ ತಗೊಂಡು ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು 10 ಮಿನಿಟ್ಸ್ ಮುಂಚೆನೇ ನಾನು ಆ ಒಂದು ಸ್ಟವ್ ಮೇಲೆ ಸ್ವೀಟ್ ಒಂದು ರೆಸಿಪಿನ ಮಾಡ್ಕೊಂಡಿದ್ದೆ. ಆ ಒಂದು ರೆಸಿಪಿ ಮಾಡಬೇಕಾದ್ರೆ ಸ್ವಲ್ಪ ಸ್ಟವ್ ಮೇಲೆ ಎಲ್ಲ ಉಕ್ಕಿತ್ತು. ಸ್ವೀಟ್ ಎಲ್ಲ ಉಕ್ಕಿದಾಗ ಸ್ವಲ್ಪ ಜಿಡ್ ರೀತಿಯಲ್ಲಿ ಆಗಿಬಿಡುತ್ತೆ, ಬೇಗ ಕ್ಲೀನ್ ಆಗೋದು ಕೂಡ ಕಷ್ಟ. ಸ್ಟವ್ನ ಕೆಳಗಡೆ ಕೂಡ ಸ್ವಲ್ಪ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಸ್ಕ್ರಬ್ಬರ್ನ ತೊಗೊಂಡು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಅಂಟಂಟಿತ್ತು ಅನಿಸಿದ್ರೆ ಒಂದು 5 ನಿಮಿಷ ಬಿಟ್ಬಿಟ್ರೆ ಅದೆಲ್ಲ ಕೂಡ ಸಾಫ್ಟ್ ಆಗುತ್ತೆ. ಸ್ಟವ್ನ ಬ್ಯಾಕ್ ಸೈಡ್ ಈ ರೀತಿ ಟರ್ನ್ ಮಾಡಿಬಿಟ್ಟು ಇಲ್ಲಿ ಕೂಡ ನಾನು ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಸ್ವೀಟ್ಸ್ ಎಲ್ಲ ಮಾಡಬೇಕಾದ್ರೆ ಏನಾದರೂ ಉಕ್ತು ಅಂದರೆ ಅದನ್ನು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ನಾನು ತೋರಿಸುವಂಥ ಲಿಕ್ವಿಡ್ಸ್ನ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಬಟ್ ನಾನಿಲ್ಲಿ ಸೈಮಲ್ಟೇನಿಯಸ್ ಆಗಿ ಕ್ಲೀನ್ ಮಾಡ್ತಾ ಇರೋದ್ರಿಂದ ಜಸ್ಟ್ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಸ್ಕ್ರಬ್ಬರ್ನ ತೊಗೊಂಡು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸ್ಟೈನ್ಸ್ ಎಲ್ಲ ಆರ್ಡಾಗಿತ್ತು ಕಾರಣ ನಾನಿಲ್ಲಿ ಸ್ಟೀಲ್ ಸ್ಕ್ರಬ್ಬರ್ನ ತೊಗೊಂಡು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲ್ ಆಗಿ ಟೂತ್ ಬ್ರಷ್ನ ಕೂಡ ತೊಗೊಂಡು ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಬಟ್ ನಿಮಗೆ ಕ್ಲೀನಿಂಗ್ ಬೇಗ ಮುಗಿಬೇಕು ಅಂದರೆ ಕ್ಲೀನಿಂಗ್ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಬಿಡ್ಬೇಕಾಗತ್ತೆ. ಬ್ಯಾಕ್ ಸೈಡ್ ಎಲ್ಲ ವಯರ್ಸ್ ಮೇಲೆ ಇರ್ಬೋದು ಅಥವಾ ಆ ಬ್ಯಾಕ್ ಸೈಡ್ ಇರುವಂತಹ ಗ್ಯಾಜೆಟ್ಸ್ ಮೇಲೆಲ್ಲ ಕೂಡ ನಾನು ಸ್ಕ್ರಬ್ಬರ್ನ ತೊಗೊಂಡು ಒಂದು ಸರಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಎಲೆಕ್ಟ್ರಿಕಲ್ ಕನೆಕ್ಷನ್ ಎಲ್ಲನೂ ಸ್ಟವ್ಗಿತ್ತು ಅಂದರೆ ಆದಷ್ಟು ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದು ವೆಟ್ ಕ್ಲಾತ್ನ ತೊಗೊಂಡು ನೀಟಾಗಿ ವೈಪ್ ಮಾಡ್ಕೊಳ್ಳೋದಷ್ಟೇ. ನೋಡಿದ್ರಲ್ವಾ, ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಕ್ಲೀನಿಂಗ್ ಎಲ್ಲ ಆದಮೇಲೆ ಯಥಾ ಪ್ರಕಾರ ಅದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಈ ಒಂದು ಸ್ಟವ್ ಬ್ಯಾಕ್ ಸೈಡ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಅದರ ಕೊಳೆ ಎಲ್ಲ ಕೂಡ ಕೆಳಗಡೆ ಕೂಡ ಕಲೆಕ್ಟ್ ಆಗಿರುತ್ತೆ. ಅದರ ಮಾರ್ಕ್ಸ್ ಅನ್ನೋದು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಫಸ್ಟಿಗೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಈಗ ಸ್ಟವ್ನ ಫ್ರಂಟ್ ಸೈಡ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ನಾನು ಇಲ್ಲಿ ಲಿಕ್ವಿಡ್ನ ಸ್ಪ್ರೇ ಮಾಡಿರೋದ್ರಿಂದ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ಬಟ್ಟೆನ ಆಗಾಗ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಎಸ್ಪೆಷಲಿ ಮನೇನ ಕ್ಲೀನ್ ಮಾಡಬೇಕಾದ್ರೆ ಈ ಒಂದು ಕ್ಲೀನಿಂಗ್ ಕ್ಲಾತ್ಸು ತುಂಬಾ ಬೇಗ ಜಿಡ್ಡಾಗಿಬಿಡುತ್ತೆ. ಬಟ್ ನಾನು ಆಗಾಗ ಮಧ್ಯದಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಅದೇ ಒಂದು ಕ್ಲಾತ್ನ ಯೂಸ್ ಮಾಡಿಕೊಂಡು ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಗ್ಲಾಸ್ ಟಾಪ್ ಆಗಿರೋದ್ರಿಂದ
ಸೊ ನಾವು ಎಷ್ಟೇ ಬಟ್ಟೆ ತೊಗೊಂಡು ಒರೆಸಿದ್ರೂ ಕೂಡ ಒಂದು ಸರಿ ಟಿಶ್ಯೂ ಅಥವಾ ಡ್ರೈ ಕ್ಲಾತಿಂದ ಒರೆಸಿದ್ರೆ ಶೈನಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈಗ ಸ್ಟವ್ನ ಪಕ್ಕಕ್ಕೆ ಇಟ್ಕೊಂಡು ಸ್ಟವ್ನ ತಳಭಾಗ ಏನಿತ್ತು ಅಂದರೆ ಕೌಂಟರ್ ಎಲ್ಲ ಏನಿತ್ತು ಅದನ್ನು ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ತುಂಬ ಜಿಡ್ಡು ಗ್ರೀಸಿನೆಸ್ ಅನ್ನೋದು ಕಲೆಕ್ಟ್ ಆಗೋವಂಥದ್ದೇ ಸ್ಟವ್ ಸುತ್ತಮುತ್ತ ಏರಿಯಾದಲ್ಲಿ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ವೀಕ್ಲಿ ಒನ್ಸ್ ಮಾತ್ರ ನಾವು ಈ ರೀತಿ ಪೂರ್ತಿಯಾಗಿ ಡೀಪ್ ಕ್ಲೀನಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗತ್ತೆ. ಮನೆ ಎಲ್ಲ ಕಿಚನ್ ಎಲ್ಲ ಒಂದೇ ಸರಿ ಡೀಪ್ ಕ್ಲೀನ್ ಮಾಡ್ತೀವಿ ಅನ್ನೋದಾದರೆ ತುಂಬಾ ಟೈಮ್ ಟೇಕಿಂಗ್. ಬಟ್ ನಮ್ಮ ಟೈಮ್ಗೆ ಅನುಗುಣವಾಗಿ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಈ ರೀತಿ ಕೌಂಟರ್ನ ಮಾತ್ರ ಒಂದು ದಿನ ಕ್ಲೀನಿಂಗ್ ಅನ್ನೋದು ಇಟ್ಕೊಂಡ್ರೆ ಬೇರೆದನ್ನೆಲ್ಲ ಕ್ಲೀನ್ ಮಾಡೋದು ಕೂಡ ನಮಗೆ ತುಂಬ ಈಸಿ ಆಗುತ್ತೆ. ಎಲ್ಲದನ್ನು ಒಂದೇ ಸರಿ ಕ್ಲೀನ್ ಮಾಡ್ತೀವಿ ಅನ್ನೋದಾದರೆ ನಮಗೂ ಕೂಡ ತುಂಬ ಸ್ಟ್ರೆಸ್ ಆಗುತ್ತೆ. ಒಂದೇ ಸರಿ ಕ್ಲೀನ್ ಮಾಡಬೇಕಂದ್ರೆ ನಮಗೂ ಕೂಡ ಬೋರ್ ಆಗ್ಬೋದು. ಈಗ ನಾನು ಅಡುಗೆ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ವೆಸಲ್ಸ್ನ ಈ ರೀತಿ ಒಂದು ಹಾಟ್ ಪಾಟ್ ಸ್ಟ್ಯಾಂಡ್ನ ಹಾಕಿಬಿಟ್ಟು ಈ ರೀತಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಸ್ಟವ್ ಪಕ್ಕದಲ್ಲೇ ಉಪ್ಪಿರ್ಬೋದು, ಕೆಲವೊಂದು ಇಂಡೋರ್ ಪ್ಲಾಂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಇಟ್ಕೊಳ್ಳೋದಕ್ಕೋಸ್ಕರ ನಾನು ಅಮೆಝಾನಲ್ಲಿ ಈ ಒಂದು ಸ್ಟೂಲ್ನ ಬೈ ಮಾಡಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೆ. ತುಂಬ ಈ ರೀತಿಯಾಗಿರುವಂಥ ಸಣ್ಣ ಸೊಳ್ಳೆಗಳು ಅಡುಗೆ ಮನೆಯಲ್ಲಿ ಇತ್ತು ಅಂದರೆ ಅದನ್ನೆಲ್ಲ ಯಾವ ರೀತಿ ಟ್ರ್ಯಾಪ್ ಮಾಡ್ಬೋದು, ಯಾವ ರೀತಿ ಒಂದು ಬೌಲಲ್ಲಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಬೋದು ಅಂತ. ಒಂದು ವೇಳೆ ನಿಮಗೆ ಆ ಒಂದು ವಿಡಿಯೋ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ್ವೈಸ್ ರೀಸೆಂಟಾಗಿ ಶೇರ್ ಮಾಡಿರುವಂಥ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಫಸ್ಟಿಗೆ ಆ ಪ್ಲೇಸ್ನ ಎಂಟಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಪಕ್ಕದಲ್ಲೇ ಆ ಒಂದು ಕಾರ್ನರ್ ಇರೋದ್ರಿಂದ ತುಂಬ ಜಿಡ್ಡನ್ನೋದು ಆಗಿರುತ್ತೆ. ವಾಲ್ಸ್ನ ಫಸ್ಟು ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಒನ್ಸ್ ವಾಲ್ಸ್ ಕ್ಲೀನ್ ಆದಮೇಲೆ ಕೌಂಟರ್ ಟಾಪ್ ಮೇಲೆ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಬಿಡ್ಬೇಕಾಗತ್ತೆ. 5 ನಿಮಿಷ ಆಗಷ್ಟರಲ್ಲಿ ನಾವು ಸೈಡ್ಗೆ ಇಟ್ಕೊಂಡಿರುವಂಥ ಈ ಒಂದು ಸೆರಾಮಿಕ್ ಜಾರ್ಸ್ನ ಇರ್ಬೋದು, ಈ ಒಂದು ಧೂಪ ಹಾಕುವಂಥ ಸ್ಟ್ಯಾಂಡ್ ಇರ್ಬೋದು, ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಜಸ್ಟ್ ಮೇಲಿಂದ ಮಾತ್ರನೇ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಕೌಂಟರ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಜಾಡಿಗಳನ್ನೆಲ್ಲ ಒಂದು ಸರಿ ಡಸ್ಟಿಂಗ್ ರೀತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅದ್ರ ಮೇಲೆ ಜಿಡ್ಡನ್ನೋದು ಅಕ್ಯುಮುಲೇಟ್ ಆಗದಿರ ಇರುತ್ತೆ. ಸೊ ಈ ಒಂದು ಕಾರ್ನರಲ್ಲಿ ಸ್ವಲ್ಪ ಜಿಡ್ಡು ಜಾಸ್ತಿನೇ ಇರುತ್ತೆ, ಕಾರಣ ಸ್ಟವ್ ಪಕ್ಕದಲ್ಲೇ ಇರೋದ್ರಿಂದ. ಅದಕ್ಕೋಸ್ಕರ ಸ್ಕ್ರಬ್ಬರ್ನ ತೊಗೊಂಡು ಕಾರ್ನರ್ಸ್ ಏನಿರುತ್ತೆ ವಾಲ್ಗೆ ಮತ್ತು ಕೌಂಟರ್ಗೆ ಮಧ್ಯದಲ್ಲಿರುವಂಥ ಕಾರ್ನರ್ಸು ಅಲ್ಲಿ ಸ್ವಲ್ಪ ಪ್ರೆಷರ್ ಹಾಕ್ಬಿಟ್ಟು ನಾವು ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆದಷ್ಟು ಜಿಡ್ಡನ್ನೋದು ಜಾಸ್ತಿ ಅಕ್ಯುಮುಲೇಟ್ ಆಗಿ ಅದನ್ನು ಡೈರೆಕ್ಟಾಗಿ ಬಿಟ್ಬಿಟ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗೋವಂಥದ್ದೇ ಫಸ್ಟು ಸ್ಟಾರ್ಟ್ ಆಗೋದೇ ಈ ಒಂದು ಕಾರ್ನರ್ಸಿಂದ. ಆದಷ್ಟು ಈ ಒಂದು ಮೈನ್ಯೂಟ್ ಕಾರ್ನರ್ಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಒನ್ಸ್ ನಾನು ನೀಟಾಗಿ ಕ್ಲೀನ್ ಮಾಡಿದ ಆದಮೇಲೆ ಯಥಾ ಪ್ರಕಾರ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ಕೌಂಟರ್ ಕ್ಲೀನಿಂಗ್ ಜೊತೆಗೆ ಆರ್ಗನೈಸೇಷನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಬಿಟ್ನ ಕೂಡ ನೀಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಇಂಡೋರ್ ಪ್ಲಾಂಟ್ಸ್ ಅಂದರೆ ತುಂಬ ಇಷ್ಟ ಆಗಿರೋ ಕಾರಣ ಈ ಕಾರ್ನರಲ್ಲೂ ಕೂಡ ಒಂದು ಮನಿ ಪ್ಲಾಂಟ್ನ ನಾನು ಇಟ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಕಂಟೈನರ್ನ ಕ್ಯಾಪ್ ಮೇಲೆ ಈ ರೀತಿ ಗುಂಡುಕಲ್ಲನ್ನ ಇಟ್ಕೊಂಡಿದ್ದೀನಿ. ಯಾವಾಗ ಬೇಕೋ ಆವಾಗ ಈಸಿಯಾಗಿ ಆ ಕಡೆ ಈ ಕಡೆ ಮೂವ್ ಮಾಡಿ ತೆಗಿಬೋದು, ಕ್ಲೀನಿಂಗು ಕೂಡ ಈಸಿ ಆಗುತ್ತೆ ಅನ್ನೋದ್ರಿಂದ. ಡೀಪ್ ಫ್ರೈ ಮಾಡಿ ಉಳಿದಿರುವಂಥ ಎಣ್ಣೆನ ಒಂದು ಚಂಬಲ್ಲಿ ಹಾಕಿ ಕಲೆಕ್ಟ್ ಮಾಡಿಬಿಟ್ಟು ಈ ಒಂದು ಸ್ಟೂಲ್ನ ಕೆಳಗಡೆ ಇಟ್ಕೊಂಡಿದ್ದೀನಿ. ಈ ಐಡಿಯಾಸ್ ನಿಮಗೆಲ್ಲ ಇಷ್ಟ ಆಯಿತು ಅನಿಸಿದ್ರೆ ನನಗೆ ಲೈಕ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚಾಪಿಂಗ್ ಬೋರ್ಡ್ನ ಕೂಡ ಇದೇ ಏರಿಯಾದಲ್ಲೇ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಕಾಫಿ ಫಿಲ್ಟರು. ಕೆಲವೊಂದು ಸರಿ ಕಾಫಿ ಫಿಲ್ಟರ್ಸ್ನ ಯೂಸ್ ಮಾಡಬೇಕಾದ್ರೆ ಮಾತ್ರನೇ ಆ ಒಂದು ಕಾರ್ನರಲ್ಲಿ ಇಟ್ಕೊಂಡಿರ್ತೀನಿ. ಈಗ ಪುನಃ ವಾಲ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ತೋರಿಸಿರುವಂಥ ಕ್ಲೀನಿಂಗು ನಿಮಗೆ ಡಿಸಿಪ್ಲೈನ್ಡ್ ಆಗಿರುತ್ತೆ. ಎಲ್ಲಿ ಬೇಕೋ ಅಲ್ಲಿ ಸ್ಟಾಪ್ ಕೂಡ ಮಾಡ್ಕೊಳ್ಬೋದು. ಆದಷ್ಟು ಕೌಂಟರ್ ಮೇಲೆ ಏನಾದರೂ ಕಸ ಇತ್ತು ಅನಿಸಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ಎಳ್ಕೊಂಡು ಹೋಗ್ದಿರಾ ಅಲ್ಲಿಂದ ಅಲ್ಲೇ ಈ ರೀತಿ ತೆಗೆದುಬಿಡಿ. ಆಗ ಆ ಕೊಳೆ ಅನ್ನೋದು ಬೇರೆ ಕಡೆ ಸ್ಪ್ರೆಡ್ ಆಗ್ದಿರ ಇರುತ್ತೆ. ಜಸ್ಟ್ ಒಂದು 2 ಡ್ರಾಪಷ್ಟು ವಿಮ್ ಲಿಕ್ವಿಡ್ನ ಹಾಕ್ಬಿಟ್ಟು ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಇದು ವರ್ಕಿಂಗ್ ಏರಿಯಾ, ಅಂದರೆ ಅಡುಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡೋವಂಥದ್ದಿರ್ಬೋದು, ಹಿಟ್ಟನ್ನ ಕಲಸೋವಂಥದ್ದಿರ್ಬೋದು, ಆ ರೀತಿಯಾಗಿರುವಂಥ ಕೆಲಸಗಳನ್ನ ನಾನು ಈ ಕಡೆ ಇರುವಂಥ ಕೌಂಟರ್ ಮೇಲೆ ಮಾಡ್ಕೊಳ್ತಾ ಇರ್ತೀನಿ. ವಿಮ್ ಲಿಕ್ವಿಡು ಮತ್ತು ಒಂದು DIY ಸೊಲ್ಯೂಷನ್ನ ಸ್ಪ್ರೇ ಮಾಡಿದಾದಮೇಲೆ ಸ್ಕ್ರಬ್ಬರ್ನ ತೊಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ವೆಟ್ ಕ್ಲಾತ್ನ ತೊಗೊಂಡು ಒರೆಸ್ಕೊಳ್ತಾ ಇದ್ದೀನಿ. ವೆಟ್ ಕ್ಲಾತಲ್ಲಿ ಒರೆಸಿದ ಆದಮೇಲೆ ನಿಮಗೆ ಕೌಂಟರ್ ತುಂಬ ಶೈನಿಯಾಗಿ ಇರಬೇಕಂದ್ರೆ ಒಂದು ಡ್ರೈ ಕ್ಲಾತ್ನ ತೊಗೊಂಡು ಒರೆಸ್ಕೊಳ್ಳಿ. ಅದರ್ವೈಸ್ ಕಿಚನ್ ವೈಪ್ಸ್ನ ತೊಗೊಂಡು ಕೂಡ ನೀವು ಈ ರೀತಿಯಾಗಿ ವೈಪ್ ಮಾಡ್ಕೊಳ್ಬೋದು. ಆದಷ್ಟು ಕೌಂಟರ್ ಎಷ್ಟು ಹೈಜಿನಿಕ್ ಆಗಿರುತ್ತೋ ನಾವು ಮಾಡೋ ಫುಡ್ಡು ಕೂಡ ಅಷ್ಟೇ ಹೈಜಿನಿಕ್ ಆಗಿರುತ್ತೆ. ಕೌಂಟರ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಆರ್ಗನೈಸ್ ಮಾಡ್ಕೊಂಡಿದ್ದು ಆಯಿತು. ಈಗ ಸಿಂಕ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಾಂಪೋಸಿಟ್ ಗ್ರಾನೈಟ್ ಸಿಂಕ್. ಈ ಸಿಂಕ್ನ ತುಂಬ ಜನ ಇಷ್ಟಪಟ್ಟಿದ್ದೀರಾ.
ಸೊ ಇವತ್ತಿನ ದಿನವೇ ನಾನು ಇಂಡೋರ್ ಪ್ಲಾಂಟ್ಸ್ನೆಲ್ಲ ಕೂಡ ಇದೇ ಸಿಂಕ್ ಹತ್ರ ತೊಗೊಂಡು ಬಂದು ಕ್ಲೀನ್ ಮಾಡಿರೋದ್ರಿಂದ ಅದರ ಮಣ್ಣು ಎಲ್ಲ ಕೂಡ ಆ ಸಿಂಕ್ಗೆ ಅಂಟ್ಕೊಂಡಿದೆ. ಅದಕ್ಕೋಸ್ಕರ ಲಿಕ್ವಿಡ್ನ ಫಸ್ಟಿಗೆ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಸ್ಕ್ರಬ್ಬರ್ನ ತೊಗೊಂಡು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಹ್ಯಾಂಡ್ಸಿಂದ ಕೂಡ ಸ್ಕ್ರಬ್ ಮಾಡಿಕೊಂಡು ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಬಟ್ ಆದಷ್ಟು ಆ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ನ ಯೂಸ್ ಮಾಡಿದಾಗ ಗ್ಲೌಸ್ನ ಯೂಸ್ ಮಾಡೋದ್ರೇ ಬೆಟರು. ಅದರ್ವೈಸ್ ಸ್ಕಿನ್ ರ್ಯಾಷಸ್ ಎಲ್ಲನೂ ಆಗ್ತಾ ಇರುತ್ತೆ, ಮೇಲೆ ಸ್ಕಿನ್ ಎಲ್ಲ ಕಿತ್ತೋಗ್ತಾನೂ ಇರುತ್ತೆ, ರಫ್ ಎಲ್ಲ ಆಗ್ತಾ ಇರುತ್ತೆ. ಸೊ ಆ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗಬಾರ್ದು ಅಂದರೆ ಆದಷ್ಟು ಗ್ಲೌಸಸ್ನ ಯೂಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿರುವಂಥ ಸಿಂಕ್ಸು ಎಷ್ಟು ಡ್ರೈ ಆಗಿದ್ದರೆ ಅಷ್ಟು ನೀಟಾಗಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕಿಚನ್ ವೈಪ್ಸ್ನ ತೊಗೊಂಡು ನೀಟಾಗಿ ಅದರಲ್ಲಿರುವಂಥ ತೇವಾಂಶನೆಲ್ಲ ತೆಗೆದಾಕ್ಬಿಟ್ಟಿದ್ದೀನಿ. ಒಂದು 5-10 ನಿಮಿಷದಲ್ಲಿ ಪೂರ್ತಿಯಾಗಿ ಡ್ರೈ ಆಗಿಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಕಿಚನ್ ಕೌಂಟರ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮ್ಗೆ ಯೂಸ್ಫುಲ್ ಆಗುವಂಥ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.